ಪೂರ್ತಿ ಭಾಷಣ ಓದದೆ ರಾಜ್ಯಪಾಲರು ನಿರ್ಗಮಿಸಿದ್ರು. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದನ್ನ ನೋಡಿದ್ವಿ. ಇದೀಗ ಮುಂದೇನು? ನಿಯಮಾವಳಿಗಳ ಪ್ರಕಾರ ವಂದನಾ ನಿರ್ಣಯ ಮಂಡಿಸಬೇಕು. ಶಾಸಕರೊಬ್ಬರು ವಂದನಾ ನಿರ್ಣಯವನ್ನ ಮಂಡಿಸಿ ಇನ್ನೊಬ್ಬ ಸದಸ್ಯರು ನಿರ್ಣಯವನ್ನ ಅನುಮೋದಿಸಬೇಕು. ರಾಜ್ಯಪಾಲರ ಭಾಷಣದ ಮೇಲೆ ಖಂಡನಾ ನಿರ್ಣಯಕ್ಕೂ ಕೂಡ ಅವಕಾಶ ಇದೆ. ಖಂಡನಾ ನಿರ್ಣಯ ಮಂಡಿಸಿ ರಾಜ್ಯಪಾಲರ ನಡೆಯನ್ನ ಖಂಡಿಸಬಹುದು. ಖಂಡನಾ ನಿರ್ಣಯ ಮಂಡನೆಯಾದರೆ ಮತಕ್ಕೆ ಹಾಕಬೇಕು. ವಿಧಾನಸಭೆ ನಿಯಮಾವಳಿಯಲ್ಲಿ ನಿರ್ಣಯಕ್ಕೆ ಅವಕಾಶ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಸಮಯಾವಕಾಶವಿದೆ. ಕಾಂಗ್ರೆಸ್ ನಾಯಕರ ಚರ್ಚೆಯ ಬಳಿಕ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಮುಂದೆ ಏನು ಮಾಡಬೇಕು ಅಂತ ಹೇಳಿ ಸಭೆಯ ಬಳಿಕ ತೀರ್ಮಾನಿಸಲಾಗುತ್ತೆ. ಸಿಎಲ್ಪಿ ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಕರೆದಿರೋದ್ರಿಂದ ರಾಜ್ಯಪಾಲರ ಈ ನಡೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಸಮಯಾವಕಾಶ ಇರೋದ್ರಿಂದ ಚರ್ಚಿಸಿ ನಂತರದಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಸಭೆಯಲ್ಲಿ ಸರ್ಕಾರ ಬರುವ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮುಂದೇನು ಅನ್ನೋ ಪ್ರಶ್ನೆ ಇದೆ. ಜೊತೆಗೆ ಸಭೆ ಕರೆದಿದ್ದಾರೆ ಸಿಎಂ ಅವರು. ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ, ಆ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ, ಒಂದು ವೇಳೆ ಖಂಡಿಸಿದ್ದೆ ಆದ್ರೆ. ಮಧುಶ್ರೀ, ಸಾಮಾನ್ಯವಾಗಿ ರಾಜ್ಯಪಾಲರು ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದಾಗ ಅದನ್ನ ವಂದನಾ ನಿರ್ಣಯ ಅಂತ ಒಂದು ಶಾಸಕರೊಬ್ಬರು ಮಂಡಿಸ್ತಾರೆ. ಅಂದ್ರೆ ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾಗಿ, ಅಂದ್ರೆ ಸರ್ಕಾರದ ಪರವಾಗಿ ಅವರು ಸರ್ಕಾರ ಮುಂದಿನ ನಡೆಗಳಿರ್ಬೋದು, ಸರ್ಕಾರದ ಆಶಯಗಳಿರ್ಬೋದು, ಸರ್ಕಾರದ ಸಾಧನೆಗಳಿರ್ಬೋದು, ಅದೆಲ್ಲವನ್ನು ಕೂಡ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿರ್ತಾರೆ. ಹೀಗಾಗಿ ಸಹಜವಾಗಿಯೇ ಸರ್ಕಾರದ ಪರವಾಗಿ ಆಡಳಿತ ಪಕ್ಷದ ಶಾಸಕರೊಬ್ಬರು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಅಂತೇಳಿ ಇನ್ನೊಬ್ಬ ಶಾಸಕರಿಂದ ಅನುಮೋದಿಸಿ ಆ ಒಂದು ವಂದನಾ ನಿರ್ಣಯದ ಸೂಚನೆಯನ್ನ ಸ್ಪೀಕರ್ಗೆ ಕೊಡ್ತಾರೆ. ವಂದನಾ ನಿರ್ಣಯದ ಮೇಲೆ ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮಾತನಾಡ್ತಾರೆ. ಆದ್ರೆ ಇವತ್ತು ಎದುರಾಗಿರುವಂತಹ ಪ್ರಸಂಗ ಕಾಂಗ್ರೆಸ್ನಲ್ಲಿ, ಆಡಳಿತ ಪಕ್ಷ ಆಗಿರುವಂತಹ ಕಾಂಗ್ರೆಸ್ಗೆ ಮುಂದಿನ ನಿರ್ಣಯವನ್ನ ಏನ್ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಆದ್ರೆ ಸಹಜವಾಗಿ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ ಸಹಜವಾಗಿ ಖಂಡಿಸ್ತಾ ಇದೆ. ಮುಖ್ಯಮಂತ್ರಿಗಳು ಇದನ್ನ ಖಂಡಿಸಿದ್ದಾರೆ. ಹೀಗಾಗಿ ವಂದನಾ ನಿರ್ಣಯದ ಬದಲಿಗೆ ರಾಜ್ಯಪಾಲರ ಭಾಷಣದ ಮೇಲೆ ಖಂಡನಾ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಇದೀಗ ಆಡಳಿತ ಪಕ್ಷದ ಶಾಸಕರಿಗೆ ಅವಕಾಶ ಇದೆ. ಅದು ವಿರೋಧ ಪಕ್ಷದವರು ಇರಬಹುದು, ಆಡಳಿತ ಪಕ್ಷದ ಶಾಸಕರು ಇರಬಹುದು. ಯಾರಾದರೂ ಒಬ್ಬ ಶಾಸಕರು ಖಂಡನಾ ನಿರ್ಣಯದ ಸೂಚನೆಯನ್ನ ಸ್ಪೀಕರ್ಗೆ ಕೊಡಬೇಕಾಗುತ್ತೆ. ಅದಕ್ಕೆ ಇನ್ನೊಬ್ಬ ಶಾಸಕರು ಅದನ್ನು ಅನುಮೋದಿಸಬೇಕಾಗುತ್ತೆ. ಅದರ ಆಧಾರದ ಮೇಲೆ ಖಂಡನಾ ನಿರ್ಣಯದ ಮೇಲೆ ಚರ್ಚೆಗಳು ಕೂಡ ನಡೀತದೆ. ಈಗ ರಾಜ್ಯಪಾಲರು ಭಾಷಣವನ್ನ ಮಾಡದೇ ಇರುವಂತಹ ಕಾರಣಕ್ಕೋಸ್ಕರ ಅಥವಾ ತಾಂತ್ರಿಕವಾಗಿ ಅವರ ಭಾಷಣ ಕೇವಲ ಮಂಡನೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಘಟ್ಟವನ್ನ ತಲುಪಿದೆ. ನೇರವಾಗಿ ಆಡಳಿತ ಪಕ್ಷದ ಶಾಸಕರು ಯಾರಿಗೂ ಕೂಡ ರಾಜ್ಯಪಾಲರು ನಡೆದುಕೊಂಡಂತಹ ರೀತಿಯ ಬಗ್ಗೆ ಸಮಾಧಾನ ಖಂಡಿತವಾಗಿಯೂ ಇಲ್ಲ. ಹೀಗಾಗಿ ವಂದನಾ ನಿರ್ಣಯದ ಬದಲು, ಅಂದ್ರೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಬದಲು ರಾಜ್ಯಪಾಲರ ನಡೆಯನ್ನ ಖಂಡಿಸುವ ಖಂಡನಾ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕೂಡ ಇದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಆದ ಎಲ್ಲ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸ್ತಾರೆ. ಕಾನೂನಾತ್ಮಕವಾಗಿ ಏನು ಅವಕಾಶಗಳಿದೆ ಅನ್ನೋದರ ಆಧಾರದ ಮೇಲೆ ಖಂಡನಾ ನಿರ್ಣಯವನ್ನ ಸರ್ಕಾರ ಮಂಡಿಸಿದ್ದೆ ಆದ್ರೆ ಅದು ಮತ್ತೊಂದು ರೀತಿಯ ಸಂಘರ್ಷಕ್ಕೂ ಕೂಡ ನಾಂದಿಯನ್ನು ಹಾಡಬಹುದು. ಖಂಡನಾ ನಿರ್ಣಯ ಮಂಡನೆ ಆಗಿದ್ದೆ ಆದರೆ ಅದನ್ನ ಮತಕ್ಕೆ ಹಾಕಬೇಕಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಸಹಜವಾಗಿಯೇ ಕಾಂಗ್ರೆಸ್ನ ಪರವಾಗಿ ಹೆಚ್ಚಿನ ಸಂಖ್ಯೆಯ ಶಾಸಕರು ಇರುವಂತಹ ಕಾರಣಕ್ಕೋಸ್ಕರ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯ ಮಂಡನೆ ಆಗಿದ್ದೆ ಆದರೆ ಅದು ಹೆಚ್ಚಿನ ಸಂಖ್ಯೆಯ ಶಾಸಕರು ಕೂಡ ಅದರ ಪರವಾಗಿ ಒಂದಷ್ಟು ಮತವನ್ನು ಚಲಾಯಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಇವತ್ತು ಸಂಜೆ ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ನಿರ್ಣಯವನ್ನ ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಳ್ಳಬಹುದು. ಜೊತೆಗೆ BIC ಸಭೆ, ಅಂದ್ರೆ ಸದನ ಕಲಾಪ ಸಲಹಾ ಸಮಿತಿ ಸಭೆಯನ್ನು ಕೂಡ ನಡೆಸಬೇಕಾಗುತ್ತೆ. ಆ ಸದನ ಕಲಾಪ ಸಲಹಾ ಸಮಿತಿಯ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಂಡನಾ ನಿರ್ಣಯವನ್ನ ಮಂಡಿಸಬೇಕಾ ಬೇಡ ಅನ್ನೋ ಬಗ್ಗೆಯೂ ಕೂಡ ಒಂದು ಸುತ್ತಿನ ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತೆ ನಾಳೆ ಮಧ್ಯಾಹ್ನ 3 ಗಂಟೆಯ ತನಕವೂ ಕೂಡ ಈ ಒಂದು ವಂದನಾ ನಿರ್ಣಯ ಅಥವಾ ಖಂಡನಾ ನಿರ್ಣಯ ಎರಡರಲ್ಲಿ ಒಂದನ್ನ ಮಂಡಿಸೋದಕ್ಕೆ ನಿಯಮಾವಳಿಗಳ ಪ್ರಕಾರ ಅವಕಾಶ ಇದೆ. ಹೀಗಾಗಿ ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕರು, ಸರ್ಕಾರ ಈ ಒಂದು ಖಂಡನಾ ನಿರ್ಣಯವನ್ನ ತಕ್ಷಣಕ್ಕೆ ಮಂಡಿಸುತ್ತಾ ಅಥವಾ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.